ಬಹಳ ಸಣ್ಣ ವಯಸ್ಸಿನಲ್ಲಿ ಡಾಕ್ಟರೇಟ್ ಪದವಿ ಪಡೆದಂತಹ ಪೋರ, ಮೈಸೂರಿನ ಪೋರ ಇವತ್ತು ಬಂದಿದ್ದಾನೆ. ಪೃಥು ಅದ್ವೈತ್, ಡಾಕ್ಟರ್ ಪೃಥು ಅದ್ವೈತ್, ಮೈಸೂರಿನವ, 3ನೇ ತರಗತಿ ಓದ್ತಾ ಇದ್ದಾನೆ. ಅವರ ಪೇರೆಂಟ್ಸ್ ಕೂಡ ವೇದಿಕೆಗೆ ಬರಬೇಕು. ಆ ಪೃಥು ಅದ್ವೈತ್ ಅದ್ಭುತ ವ್ಯಕ್ತಿತ್ವವುಳ್ಳ ಒಂದು ಹುಡುಗ. ಅವನು ನೋಡಿದರೆ ಗೊತ್ತಾಗ್ತದೆ. ಪುನರ್ಜನ್ಮದ ನಂಬಿಕೆ ಇಲ್ಲದವರಿಗೆ ಬಹುಶಃ ಇದರಿಂದ ಅರ್ಥ ಆಗ್ತದೆ. ಜನ್ಮ ಜನ್ಮಾಂತದಲ್ಲಿ ಮಾಡಿದ ಪುಣ್ಯಗಳು ಹಾಗೆಯೇ ಮುಂದುವರಿದುಕೊಂಡು ಹೋಗ್ತದೆ ಎನ್ನುವಂಥದ್ದಕ್ಕೆ ನಮ್ಮ ಈ ಪೃಥು ಉದಾಹರಣೆ. ಗಿನ್ನೀಸ್ ಬುಕ್ ರೆಕಾರ್ಡ್ ಕೂಡ ಆಗಿದೆ. ಈತ ಮೈಸೂರಿನವ. ಮೈಸೂರಿನಲ್ಲಿ ಮೊನ್ನೆ ನಾವು ಹೋದಾಗ ಇವನಿಗೆ ಸನ್ಮಾನ ಮಾಡಿದರು. ನಮ್ಮ ಕಾರ್ಯದರ್ಶಿಯವರು ಇಲ್ಲಿಗೂ ಕರೆಸುವ ಅಂದರು. ಕೇಳಿದಾಗ ಸಂತೋಷದಿಂದ ಒಪ್ಪಿಕೊಂಡು ಇಲ್ಲಿಗೆ ಬಂದ್ದಾರೆ. ಅವರಿಗೆ ನಮ್ಮ ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ್ ಫೆಡರೇಷನ್ನಿಂದ ಒಂದು ಗೌರವಾರ್ಪಣೆ ಇದೆ. ಅವರು ಸಿಂಹಾಸನವನ್ನು ಏರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕೂತ್ಕೊಳ್ಳಿ, ಮಧ್ಯದಲ್ಲಿ ಕೂತ್ಕೋ ಪೃಥು. ಆ ಕಡೆ ಈ ಕಡೆ ನೀವು ಅಪ್ಪ ಅಮ್ಮ ಕೂತ್ಕೊಳ್ಳಿ, 3 ಜನ ಕೂತ್ಕೋಬೋದು. ಏನು ಇವನ ಸಾಧನೆ ಅಂತ ನಮ್ಮ ಕಾರ್ಯದರ್ಶಿಯವರ ಬಾಯಿಂದ ಕೇಳೋಣ. ನಮ್ಮ 2ನೇ ವರ್ಷದ ಗ್ಲೋಬಲ್ ವಿಷ್ಣು ಸಹಸ್ರನಾಮ ಫೆಡರೇಷನ್ನ ಸಂಸ್ಥಾಪಕರು, ನಮ್ಮ ಪ್ರತಿಯೊಂದು ಕಾರ್ಯಕ್ಕೆ ಬೆನ್ನೆಲುಬಾಗಿ ಹಾಗೂ ಮಾರ್ಗದರ್ಶಕರಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮಗೆ ಹುರಿದುಂಬಿಸುತ್ತಿರುವ ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿಯವರಿಗೆ ನಮಿಸುತ್ತಾ, ಹಾಗೂ ವೇದಿಕೆಯಲ್ಲಿ ಆಸೀನರಾದ ಇತರ ಗಣ್ಯ ವ್ಯಕ್ತಿಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ, ಎಲ್ಲ ಭಕ್ತಾದಿಗಳೇ, ಮಹನೀಯರೇ ಹಾಗೂ ಮಹಾಜನರೇ, ನನಗೆ ಈ ಕಿರು ಹುಡುಗನ ಪರಿಚಯ ಮಾಡಲು ಬಹಳ ಹೆಮ್ಮೆ, ಆನಂದ, ಸಂತಸ ಆಗುತ್ತಿದೆ ಎಂದು ಹೇಳಲು ಬಯಸುತ್ತೇನೆ. ಈ ಕಿರು ಬಾಲಕನ ಹೆಸರು ಡಾಕ್ಟರ್ ಪೃಥು ಪಿ ಅದ್ವೈತ್. ಈತನ ವಯಸ್ಸು ಕೇವಲ 8 ವರ್ಷ. ಜನನ 21 ಜನವರಿ 2017. ಈಗ ಮೈಸೂರಿನ ಪೂರ್ಣಚೇತನ ಶಾಲೆಯಲ್ಲಿ 4ನೇ ತರಗತಿಯಲ್ಲಿ ಓದುತ್ತಿದ್ದಾನೆ. ಈತನನ್ನು ಪಡೆದ ತಂದೆ ತಾಯಿಯವರು ಬಹಳ ಪುಣ್ಯವಂತರು ಎಂದು ಹೇಳಬೇಕಾಗುತ್ತದೆ. ತಂದೆಯವರಾದ ಶ್ರೀ ಪುನೀತ್ ಜಿ ಹಾಗೂ ಪೂರ್ಣ ಎನ್ ದಂಪತಿಗಳ ಸುಪುತ್ರ. ಈ ಹುಡುಗನ ಬೆಳವಣಿಗೆ ಹಾಗೂ ಈತನ ಸಾಧನೆಗೆ ತಂದೆ ತಾಯಿಯವರ ಮಾರ್ಗದರ್ಶನ ಬಹಳ ಮುಖ್ಯ ಇರುತ್ತದೆ. ಆದ್ದರಿಂದ ಇದನ್ನು ನಾವು ಪರಿಗಣಿಸಿ ಈಗಿನ ನಮ್ಮ ಮಕ್ಕಳಿಗೆ ನಾವು ಹೇಗೆ ಜೀವನ ಕೊಡಬೇಕು, ಅವರ ಸಾರ್ಥಕ ಜೀವನ ಹೇಗೆ ಮಾಡಬೇಕೆಂಬುದಕ್ಕೆ ಇವುಗಳೆಲ್ಲ ನಮಗೆ ಪ್ರೇರಣೆಯನ್ನು ನೀಡುತ್ತವೆ. ಈತನು 30 ನಿಮಿಷದಲ್ಲಿ 150 ಶ್ಲೋಕ ಪಠಣ ಮಾಡಿದ ಧೀರ. ಇಲೈಟ್ ವರ್ಲ್ಡ್ ರೆಕಾರ್ಡ್, ಏಷ್ಯಾ ರೆಕಾರ್ಡ್ಸ್ ಅಕಾಡೆಮಿ ಮತ್ತು ಇಂಡಿಯಾ ರೆಕಾರ್ಡ್ಸ್ ಅಕಾಡೆಮಿಯಲ್ಲಿ ವಿಶ್ವ ದಾಖಲೆ ನಿರ್ಮಿಸಿದ್ದಾನೆ. ಇದರಿಂದ ಈತನಿಗೆ ಡಾಕ್ಟರೇಟ್ ಪದವಿ ನೀಡಲಾಗಿದೆ. ಹಾಗೂ ನಿರಂತರ 16 ಗಂಟೆಗಳ ಕಾಲ ಸಾಮೂಹಿಕ ಭಗವದ್ಗೀತೆ ಹೇಳಿ ಲಾಂಗೆಸ್ಟ್ ಚಾಂಟಿಂಗ್ ಮ್ಯಾರಥಾನ್ ಆಫ್ ಭಗವದ್ಗೀತಾ ಎಂಬ ವಿಶ್ವ ದಾಖಲೆ ಬರೆದಿದ್ದಾನೆ. ಈತನ ಸಾಧನೆಗಳನ್ನು ಪರಿಗಣಿಸಿ ಮ್ಯಾಜಿಕ್ ಆ್ಯಂಡ್ ಆರ್ಟ್ ಯೂನಿವರ್ಸಿಟಿ ಫರೀದಾಬಾದ್, ನ್ಯೂ ದಿಲ್ಲಿ ಇವರು ಡಾಕ್ಟರೇಟ್ ಪದವಿ ನೀಡಿ ಸುಪ್ರೀಂ ಕೋರ್ಟಿನ ನ್ಯಾಯವಾದಿ ಡಾಕ್ಟರ್ ರಾಮ್ ಅವತಾರ್ ಶರ್ಮಾ ಅವರಿಂದ ಗೌರವ ಡಾಕ್ಟರೇಟ್ ಪದವಿ ಸ್ವೀಕರಿಸಿದ ಡಾಕ್ಟರ್ ಪೃಥ್ವಿ ವಿ ಅದ್ವೈತಿಗೆ ನಾವೆಲ್ಲರೂ ನಮಸ್ಕಾರವನ್ನು ಹೇಳ್ತಾ ಇದ್ದೇವೆ. ಅಲ್ಲದೆ ವರ್ಲ್ಡ್ ಕಲ್ಚರ್ ಆ್ಯಂಡ್ ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಕಮಿಷನ್ ಅಪ್ರೂವ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ, ಇದರಲ್ಲಿಯೂ ಕೂಡ ಈತನಿಗೆ 2ನೇ ಬಾರಿ ಡಾಕ್ಟರೇಟ್ ಇನ್ ಚೈಲ್ಡ್ ಯೂತ್ ಇನ್ಸ್ಪಿರೇಷನ್ ಎಂಬ ಡಾಕ್ಟರೇಟ್ ಪದವಿ 13/11/2024 ನೀಡಿ ಗೌರವಿಸಲಾಗಿದೆ. ಈತನ ಸಾಧನೆ ಹಾಗೂ ಪ್ರತಿಭೆ ಅಪಾರ.
ಇವುಗಳನ್ನೆಲ್ಲ ಪರಿಗಣಿಸಿ ಸಮಾಜದಲ್ಲಿ ಆತನಿಗೆ ಬಂದ ಬಿರುದುಗಳು, ಪ್ರಶಸ್ತಿಗಳು, ಸನ್ಮಾನಗಳು ಒಂದೇ ಎರಡೇ ಹಲವಾರು. ಈತನಿಗೆ ಆದರ್ಶ ಬಾಲ ಪ್ರತಿಭಾರತ್ನ, ಬಾಲಸ್ತೋತ್ರ ಕಲಾರತ್ನ, ಶ್ಲೋಕ ಸ್ಕಾಲರ್, ಬಾಲ ಕರುನಾಡು ರತ್ನ, ಸಂಧ್ಯಾ ಸುರಕ್ಷಾ ಟ್ರಸ್ಟಿ ಇವರಿಂದ ಬಾಲ ಕರುನಾಡು ರತ್ನ ಎಂಬ ಪ್ರಶಸ್ತಿ, ಉದಯೋನ್ಮುಖ ನಕ್ಷತ್ರ ಪ್ರಶಸ್ತಿಯನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಇವರು ನೀಡಿರುತ್ತಾರೆ. ಹಾಗೂ ಬಾಲಸ್ತೋತ್ರ ವಿಪ್ರ ರತ್ನ ಪ್ರಶಸ್ತಿಯನ್ನು ಪಡೆದಿರುತ್ತಾನೆ. ಹಾಗೂ ಈಶ್ವರಿ ಸೋಷಿಯಲ್ ಟ್ರಸ್ಟಿನಿಂದ ಚಾಮರಾಜ ಒಡೆಯರ ಪ್ರಶಸ್ತಿಯನ್ನು ಪಡೆದಿರುತ್ತಾನೆ. ಈತನ ಸಾಧನೆಗೆ ಕಾರಣ ಆತನ ತಂದೆ ತಾಯಿಗಳು ಹಾಗೂ ಸುತ್ತಮುತ್ತಲಿನ ಬಂಧು ಬಾಂಧವರು, ಸಮಾಜದವರು ಎಂದು ತಿಳಿಸಲು ಹೇಳಬಯಸುತ್ತೇನೆ. ಇವನ ಹವ್ಯಾಸ ಈಜುವುದು ಹಾಗೂ ಬ್ಯಾಡ್ಮಿಂಟನ್. ಈತನು ತಾನು ಕೂಡಿಟ್ಟ ಹಣವನ್ನು ಅಯೋಧ್ಯ ಟ್ರಸ್ಟಿಗೆ, ರಾಮ ಮಂದಿರ ಟ್ರಸ್ಟಿಗೆ ಸ್ವಯಂ ಪ್ರೇರಣಾ ನೀಡಿರುತ್ತಾನೆ ಎಂದು ಹೇಳಲು ಸಂತೋಷಿಸುತ್ತದೆ. ಆತನು ಹುಟ್ಟುಹಬ್ಬವನ್ನು ಹೇಗೆ ಆಚರಿಸುತ್ತಾನೆ ಗೊತ್ತೇ? ಈಗೆಲ್ಲ ನಮಗೆ ಇದು ಒಂದು ಪ್ರೇರಣೆ ಹಾಗೂ ಸ್ಫೂರ್ತಿದಾಯಕ. ಅವನು ಇಲ್ಲಿಯವರೆಗೆ ತನ್ನ 8 ವರ್ಷದವರೆಗೆ ಪ್ರತಿ ವರ್ಷ ತನಗೆ ಎಷ್ಟು ವರ್ಷ ಆಗಿದೆ ಅಷ್ಟು ವರ್ಷ ತನ್ನ ಹಿತ್ತಲಿನಲ್ಲಿ ಗಿಡಗಳನ್ನು ನೆಟ್ಟು ಅವನು ತನ್ನ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದಾನೆ ಎಂದರೆ ಇದು ನಮಗೆ ಒಳ್ಳೆಯ ಒಂದು ಮಾರ್ಗದರ್ಶನ ಹಾಗೂ ಪ್ರೇರಣೆ. ಈತನ ಈ ಸಾಧನೆಗೆ ಏನಾದರೂ ಒಂದು ಕಾರಣ ಇರಬೇಕಲ್ವೇ? ಇದ್ದರೆ ಅದಕ್ಕೆ ಗುರು ಹಿರಿಯರು, ಮಾರ್ಗದರ್ಶಕರು ಹಾಗೂ ಅವರು ನಂಬಿದ ದೇವರು ಎಂದು ಹೇಳಬೇಕಾಗುತ್ತದೆ. ಈಗಿನ ವಿದ್ಯಾರ್ಥಿಗಳಿಗೆ ನಾವು ಆಧ್ಯಾತ್ಮಿಕ ಚಿಂತನೆಯನ್ನು ನಾವು ಹೇಳಬೇಕು, ಅದನ್ನು ಮಾಡಿಸಬೇಕು ಎಂಬುದು ತಂದೆ ತಾಯಿಗಳವರ ಮುಖ್ಯ ಕರ್ತವ್ಯ. ಹಾಗೂ ಚಿಕ್ಕಂದಿನದ್ದೇ ಆಗಲಿ ನಾವು ಹೇಳಬೇಕೆಂದು ಈಗಲೇ ನಮಗೆ ಇವುಗಳ ಮೂಲಕ ಗೊತ್ತಾಗುತ್ತದೆ. ಈತನು ತಂದೆ ತಾಯಿಯವರು ಒಮ್ಮೆ ಶೃಂಗೇರಿ ಮಠಕ್ಕೆ ಹೋದಾಗ ಅಲ್ಲಿಯ ಶ್ರೀಗಳವರು ಈತನನ್ನು ನೋಡಿ ಕರೆದು ಒಮ್ಮೆ ಈತನ ಮೇಲೆ ಒಂದು ಇದರಿಂದ ಅವನಿಗೆ ಆಶೀರ್ವಾದ ಮಾಡಿ ತಲೆಯ ಮೇಲೆ ಕೈಯಿಟ್ಟು ನಿನ್ನ ಮುಂದಿನ ವಿದ್ಯಾಭ್ಯಾಸ, ಶಿಕ್ಷಣ, ಜೀವನ ಒಳ್ಳೆಯದಾಗಲಿ, ಪ್ರಗತಿದಾಯಕವಾಗಲಿ ಎಂದು ಕೈಯಿಟ್ಟು ಆಶೀರ್ವಾದ ಮಾಡಿದ್ದಾರೆ. ಇದೇ ನನಗೆ ಒಂದು ಹೃತ್ಪೂರ್ವಕ ಹಾಗೂ ಗುರು ಹಿರಿಯರ ಆಶೀರ್ವಾದ ಬಲದಿಂದ ನನ್ನ ಮಗ ಹೀಗೆ ಮುಂದೆ ಬಂದಿದ್ದಾನೆ ಎಂದು ತಂದೆ ತಾಯಿಗಳವರು ಹೇಳಬಯಸುತ್ತಾರೆ. ಹಾಗೂ ಈತನ ಈ ಸಾಧನೆಗಳನ್ನು ತಿಳಿದ ತಕ್ಷಣ, ಸುದ್ದಿ ಬಂದ ತಕ್ಷಣ ಶ್ರೀಯುತ ವಿಶ್ವೇಶ್ವರ ಶ್ರೀಪಾದಂಗಳವರು ದೂರವಾಣಿ ಮೂಲಕ ಈತನ ಸಾಧನೆಯನ್ನು, ಪ್ರಗತಿಯನ್ನು ಗಮನಿಸಿ ದೂರವಾಣಿ ಮೂಲಕ ಈತನಿಗೆ ಆಶೀರ್ವಾದ ಕೂಡ ಮಾಡಿರುತ್ತಾರೆ. ಹಾಗೂ ಮೈಸೂರಿನಲ್ಲಿ ಶ್ರೀ ಸುಬುಧೇಂದ್ರ ಮಂತ್ರಾಲಯದ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಗಳವರು ಚಾತುರ್ಮಾಸ್ಯ ಕಾಲದಲ್ಲಿ ಈತನ ಸಾಧನೆಯನ್ನು ಪರಿಗಣಿಸಿ ಮೈಸೂರಿನಲ್ಲಿ ಈತನನ್ನು ಕರೆಸಿ ಆಶೀರ್ವಾದವನ್ನು ನೀಡಿರುತ್ತಾರೆ ಎಂದು ಹೇಳಲು ಬಹಳ ಸಂತೋಷ ಎನಿಸುತ್ತದೆ. ಇಂಥ ಹುಡುಗನನ್ನು ನಾವು ಈ ಮುಂದೆ ನೋಡುತ್ತಾ ಇದ್ದೇವೆ. ನಮ್ಮ ಕನ್ನಡ ನಾಡಿನಲ್ಲಿ, ನಮ್ಮ ನಾಡಿನಲ್ಲಿ ಇಂತಹ ಮಕ್ಕಳು ಬಹಳಷ್ಟು ಮಂದಿ ಮುಂದೆ ಬರಲಿ, ಎಲ್ಲರಿಗೂ ಸ್ಫೂರ್ತಿದಾಯಕವಾಗಲಿ. ನಮ್ಮ ಹುಡುಗನು ಈ ಕಿರು ಬಾಲಕನ ಪ್ರಗತಿಯನ್ನು ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಕ್ತಾಯ. ಈತನಿಗೆ ಇಂದು ಈಗ ನಮ್ಮ ಗ್ಲೋಬಲ್ ವಿಷ್ಣು ಸಹಸ್ರನಾಮ ಫೆಡರೇಷನ್ ವತಿಯಿಂದ ವಾಮನ ಪ್ರಿಯ ಪ್ರಶಸ್ತಿ ಎಲ್ಲರೂ ತುಂಬ ಹರ್ಷಿತರಾಗಿದ್ದೇವೆ. ಹಾಗೂ ಸನ್ಮಾನವನ್ನು ಮಾಡಲು ಬಹಳ ಸಂತೋಷದಿಂದ ಸ್ವೀಕರಿಸಬೇಕಾಗಿ ತಂದೆ ತಾಯಿಯವರಿಗೆ ಹಾಗೂ ಮಗನಿಗೆ ನಾವು ಕೇಳಿಕೊಳ್ತಾ ಇದ್ದೇವೆ. ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ. ಬಾಲಕನ ಬಗ್ಗೆ ಇಷ್ಟು ಹೇಳಿದರು. ಈ ಬಾಲಕನಾಗಿ ಇಷ್ಟು ಚೆನ್ನಾಗಿ ಪ್ರತಿಭಾವಂತ ಇರಬೇಕಾದ್ರೆ ತಂದೆ ತಾಯಿ ಎಂಥವರು ಅಂತ ತಿಳ್ಕೊಳ್ಳೇಬೇಕು. ಈ ತಂದೆ ಪುನೀತ್ ಅವರು ಸಾಫ್ಟ್ವೇರ್ ಇಂಜಿನಿಯರು. 2013 ಇಂಜಿನಿಯರ್ ಕೆಲಸಕ್ಕೆ ಸೇರಿ ಇಂಜಿನಿಯರಾಗಿ ಕೆಲಸ ಮಾಡಿಕೊಂಡು ಇದ್ದ ಸಂಬಳವನ್ನೆಲ್ಲ ಒಂದು ಶಾಲೆಯ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಸಹಾಯ ಮಾಡೋದ್ರಲ್ಲಿ ಖರ್ಚು ಮಾಡ್ತಾ ಇದ್ದಾರೆ. ಅವರಿಗೆ
ಅವರದು ವಿದ್ಯಾಸ್ಪಂದನ ಅಂತ ಒಂದು ಸಂಸ್ಥೆನೇ ಇದೆ ಮೈಸೂರಿನಲ್ಲಿ. ಅಲ್ಲಿ ಹಲವಾರು ಮಕ್ಕಳಿಗೆ ವೇದವನ್ನು, ಹಲವಾರು ಮಕ್ಕಳಿಗೆ ಸಂಸ್ಕೃತವನ್ನು ಪಾಠ ಮಾಡ್ತಾ ಇರ್ತಾರೆ. ಅಂತಹ ಹುಡುಗ, ಅಂತಹ ಮಕ್ಕಳೇ, ಅಂಥ ತಂದೆಗೆ ಎಂಥ ಮಗ ಹುಟ್ಟಿದೆ ನೋಡಿ. ಹಾಗಾದರೆ ಹುಡುಗ ಚೆನ್ನಾಗಿರಬೇಕು, ಮಗ ಚೆನ್ನಾಗಿರಬೇಕು ಅಂದರೆ ನಾವು ಮೊದಲು ಚೆನ್ನಾಗಿರಬೇಕು. ನಾವು ಸುಸಂಸ್ಕೃತರಾದರೆ ನಮ್ಮ ಮಗ, ನಮ್ಮ ಮಕ್ಕಳು ಸುಸಂಸ್ಕೃತರಾಗಿರ್ತಾರೆ. ಇಷ್ಟನ್ನು ನಾವು ಗಟ್ಟಿಯಾಗಿ ತಿಳ್ಕೊಬೇಕಷ್ಟೇ. ನಮ್ಮ ಸಂಸ್ಕೃತಿ, ನಾವು ಎಷ್ಟು ಸುಸಂಸ್ಕೃತ ಆಗಿದ್ದೇವೆ ಅಂತ ನಾವು ತಿಳ್ಕೊಂಡ್ರೆ ನಮ್ಮ ಮಕ್ಕಳು ಎಷ್ಟಿದ್ದಾರೆ ಅಂತ ನಮಗೆ ಗೊತ್ತಾಗ್ತದೆ. ಅಂತಹ ಒಂದು ಅಪೂರ್ವದ ಸಂಗಮ ಇವತ್ತು. ಡಾಕ್ಟರ್ ಪೃಥು ಅದ್ವೈತ್ ಮತ್ತು ಅವರ ಎಲ್ಲ ಪಾಲಕರು ಇಲ್ಲಿ ಬಂದಿದ್ದಾರೆ. ಅವರಿಗೆ ನಮ್ಮ ಗೌರವವನ್ನು ಅರ್ಪಿಸ್ತಾ ಇದ್ದೇವೆ. ಎಲ್ಲರೂ ಕರತಾಡನ ಮಾಡುವ ಮುಖಾಂತರ ಈ ಬಾಲಕನನ್ನು ಹುರಿದುಂಬಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇವನಿಗೆ ಈ ದಿವಸ ನಾವು ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ ಫೆಡರೇಷನ್ ವತಿಯಿಂದ ಒಂದು ಪ್ರಶಸ್ತಿಯನ್ನು ಕೂಡ ಕೊಡ್ತಾ ಇದ್ದೇವೆ. ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ ಫೆಡರೇಷನ್ ಹುಬ್ಬಳ್ಳಿ ವಾಮನ ಪ್ರಿಯ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ನಮ್ಮ ನಾಡಿನ ಬಾಲ ಪ್ರತಿಭೆ ಶ್ಲೋಕ ಪಠಣದಲ್ಲಿ 3 ವಿಶ್ವದಾಖಲೆ ನಿರ್ಮಿಸಿ ಸಾಧನೆಯ ಹಾದಿಯಲ್ಲಿ ಮುನ್ನಡೆಯುತ್ತಿರುವ ನಿಮ್ಮ ಮುಂದಿನ ಜೀವನ ಉಜ್ವಲವಾಗಲಿ, ಇನ್ನಷ್ಟು ಸಾಧನೆ ನಿಮ್ಮದಾಗಲಿ ಎಂದು ನಮ್ಮ ಹುಬ್ಬಳ್ಳಿಯ ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ ಫೆಡರೇಷನ್ನ ಎಲ್ಲ ಸಜ್ಜನ ಬಂಧುಗಳು ತಮ್ಮ ಸಂಸ್ಥೆಯ ದ್ವಿತೀಯ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಆ ಭಗವಂತನನ್ನು ಪ್ರಾರ್ಥಿಸುತ್ತೇವೆ. ಅಧ್ಯಕ್ಷರು ಡಾಕ್ಟರ್ ಸತ್ಯಮೂರ್ತಿ ಆಚಾರ್ಯ, ಕಾರ್ಯದರ್ಶಿಯವರು ಶ್ರೀ ಅಚ್ಯುತ್ ಭಟ್. ವನಮಾಲಿ ಗದೀಶಾಂಘಿ ಶಂಕಿ ಚಕ್ರೀ ಚ ನಂದಕಿ ಶ್ರೀಮಾನ್ನಾರಾಯಣೋ ವಿಷ್ಣುರ್ವಾಸುದೇವೋಭಿರಕ್ಷತು. ವನಮಾಲಿ ಗದೀಶಾಂಘಿ ಶಂಕಿ ಚಕ್ರೀ ಚ ನಂದಕಿ ಶ್ರೀಮಾನ್ನಾರಾಯಣೋ ವಿಷ್ಣುರ್ವಾಸುದೇವೋಭಿರಕ್ಷತು. ವನಮಾಲಿ ಗದೀಶಾಂಘಿ ಶಂಕಿ ಚಕ್ರೀ ಚ ನಂದಕಿ ಶ್ರೀಮಾನ್ನಾರಾಯಣೋ ವಿಷ್ಣುರ್ವಾಸುದೇವೋಭಿರಕ್ಷತು. ಶ್ರೀವಾಸುದೇವೋಭಿರಕ್ಷತ್. ಓಂ ನಮ ಇತಿ. ಈಗ ಡಾಕ್ಟರ್ ಪೃಥು ಅದ್ವೈತ್ ಒಂದು 5 ನಿಮಿಷ ಶ್ಲೋಕವನ್ನು ಪಠಿಸ್ತಾನೆ. ನಾವೆಲ್ಲ ಕೇಳುವ. ಅಷ್ಟು ದೂರದಿಂದ ಬಂದಿದ್ದಾರೆ. ಅವನ ಕಂಠವನ್ನು ನಾವು ಕೇಳುವಂಥ ಒಂದು ಸೌಭಾಗ್ಯ ನಮಗಿದೆ. ಈಗ ಡಾಕ್ಟರ್ ಪೃಥು ಅವರು ಒಂದು ಶ್ಲೋಕವನ್ನು ಪಠಿಸ್ತಾನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾವಿನಯಸಂಪನ್ನಂ ಪೀತರಾಗಂ ವಿವೇಕಿನಂ ವಂದೇ ವೇದಾಂತತತ್ವಜ್ಞಂ ವಿದುಷೇಖರ ಭಾರತೀಂ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ಧ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ನಮಸ್ತೆ ಜಗದಾಧಾರ ನಮಸ್ತೆ ಕರುಣಾಕರ ನಮಸ್ತೆ ಪಾರ್ವತೀನಾಥ ವಿಶ್ವೇಶ್ವರ ನಮೋಸ್ತುತೆ. ಸರ್ವಬ್ರಹ್ಮಾಂಡನಾಥಸ್ತ್ವಂ ಅತಸ್ತೆ ಶರಣಂ ಗತ. ಶೃಣಸ್ವಾಮಿನ್ವಚೋ ಮೇದ್ಯ ಕಷ್ಟಂ ಮೇ ವಿನಿವಾರಯ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ. ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಗುಂಸಸ್ತನೂಭಿಃ
व्यशेम देवहितयदायुः स्वस्ति न इन्द्रो वृद्धश्रवाः स्वस्ति न पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्ददातु ॐ शान्तिः शान्तिः शान्तिः। ॐ नमस्ते गणपतये त्वमेव प्रत्यक्षं तत्त्वमसि त्वमेव केवलं कर्तासि त्वमेव केवलं धर्तासि त्वमेव केवलं कर्तासि त्वमेव सर्विदं कल्विदं ब्रह्मासि त्वं साक्षादात्मासि नित्यं ऋतं वच्मि सत्यं वच्मि अवत्वं माम् अवक्तारम् अवश्रोतारम् अवदातारम् अवधातारम् अवानूचानमवशिष्यम् अवपश्चात्तात् अवपुरस्तात् अवोत्तरात् सर्वतो मां पाहि पाहि समन्तात् त्वं वाग्मयस्त्वं चिन्मयः त्वमानन्दमयस्त्वं ब्रह्ममयः त्वं सच्चिनन्दाद्वितीयोऽसि त्वं प्रत्यक्षं ब्रह्मासि त्वं ज्ञानमयो विज्ञानमयोऽसि सर्वं जगदिदं त्वत्तो जायते सर्वं जगदिदं त्वत्तस्तिष्ठते सर्वं जगदिदं त्वयि लयमेष्यते त्वं सर्वं जगदिदं त्वयि लयमेष्यति त्वं भूमिरापो नलो निलो नभः त्वं चत्वारि वाक्पदानि त्वं गुणत्रयातीतः त्वम् अवस्थत्रयातीतः त्वं देहत्रयातीतः त्वं कालत्रयातीतः त्वं मूलाधारे स्थितोऽसि नित्यं त्वं शक्तित्रयात्मकः त्वां योगिनो ध्यायन्ति नित्यं त्वं ब्रह्मा त्वं विष्णुस्त्वम् इन्द्रस्त्वमग्निस्त्वं वायुस्त्वं चन्द्रमास्त्वं ब्रह्म भूर्भुवस्वरो कणादीं पूर्वमुच्चार्य वर्णादीं स्तरनन्तरम् अनुस्वाहरपरतरः अर्धेन्दुलसितं तारेण रुद्धम् एतत्तव मनुस्वरूपं खकारपूर्वरूपम् अकारो मध्यमरूपम् अनुस्वाराश्चान्त्यरूपं बिन्दररुत्तररूपं नादस्सन्दानं सगुंहिता सन्धिः सैषा गणेशविद्या गणकऋषिः निषद्गायत्री चिन्दः श्रीमहागणपतिर्देवता ॐ गङ्गणपतये नमः एकदन्ताय विद्महे वक्रतुण्डाय धीमहि तन्नो दन्त्यः प्रचोदयात् एकदन्तं चतुर्हस्तं पाशमङ्कुशधारणं रदं च वरदं हस्तैर्बिभ्राणं मूषकध्वजं रक्तं लम्बोदरं शूर्पकर्णकं रक्तवाससं रक्तगन्धाङ्गुलिप्ताङ्गं रक्तपुष्पैः सुपूजितं भक्तानुकम्पिनं देवं जगत्कारणमच्युतम् अविर्भूतं च सृष्ट्यादौ प्रकृते पुरुषात् परम् एवं ध्यायति यो नित्यं स योगी योगिनां वरः नमो व्रातपतये नमो गणपतये नमः प्रमथपतये नमस्ते अस्तु लम्बोदराय एकदन्ताय श्रीवरदमूर्तये नमः। ॐ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते ॐ ಶಾಂತಿ ಶಾಂತಿ ಶಾಂತಿ. ನನಗೆ ಅವಕಾಶ ಮಾಡಿಕೊಟ್ಟಂತಹ ಅರಳುಮಲ್ಲಿಗೆ ಪಾರ್ಥಸಾರಥಿ ಗುರುಗಳು ಮತ್ತು ಹುಬ್ಬಳ್ಳಿ ಸತ್ಸಂಗ ಮತ್ತು ಸುಮತಿ ಮ್ಯಾಮ್ ರಮಾಕಾಂತ್ ಶೆಣೈ ಸರ್ರಿಂದ ನನಗೆ ಮೈಸೂರಿಂದ ಇಷ್ಟು ದೂರ ಬಂದು ಹುಬ್ಬಳ್ಳಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಅವರಿಗೆ ತುಂಬ ಋಣಿಯಾಗಿರುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಅದ್ವೈತ್ ಮತ್ತು ಅವರ ಪಾಲಕರಿಗೆ. ಇನ್ನೊಂದು ವಿಶೇಷ ನಾನು ಹೇಳಬೇಕು ಈ ಸಂದರ್ಭದಲ್ಲಿ, ಈ ಅದ್ವೈತಿಗೆ ಡಾಕ್ಟರೇಟ್ ಸಿಕ್ಕಿರೋದು 30 ನಿಮಿಷಗಳ ಕಾಲದಲ್ಲಿ 150 ಶ್ಲೋಕಗಳನ್ನು ಹೇಳಿದ್ದು, 16 ಗಂಟೆಗಳ ಸಾಮೂಹಿಕ ಭಗವದ್ಗೀತೆ ಹೇಳಿದ್ದು. ಇದಕ್ಕಾಗಿ
ಪ್ರಶಸ್ತಿ ಸಿಕ್ಕಿದ ದಿನ ಇದೇ ದಿನ 27/7/2024 ಹೋದ ವರ್ಷ ಇದೇ ದಿನ ಅವನಿಗೆ ಪ್ರಶಸ್ತಿ ಸಿಕ್ಕಿದೆ. ಎಷ್ಟೊಂದು ಭಗವಂತನ ಸಂಕಲ್ಪ ನೋಡಿ. ಇದೇ ದಿನ ಅವನಿಗೆ ಪ್ರಶಸ್ತಿ ಸಿಕ್ಕಿದೆ. ಇವತ್ತು ಮತ್ತೆ ಪ್ರಶಸ್ತಿ ಸಿಕ್ಕಿದೆ. ಮುಂದಿನ ವರ್ಷ ಇನ್ನಷ್ಟು ಪ್ರಶಸ್ತಿಗಳು ಅವನಿಗೆ ಸಿಗಲಿ ಅಂತ ಭಗವಂತನಲ್ಲಿ ನಾವು ಪ್ರಾರ್ಥಿಸ್ತಾ